ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆ ವತಿಯಿಂದ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದ ಬಾಬು ಸರ್ ಅವರು, ಹಿಂದುಳಿದ ವರ್ಗಗಳ ರಾಜ್ಯಾಧ್ಯಕ್ಷರಾದ ಸುಬ್ರಹ್ಮಣಿ ಹಾಗೂ ಹಿಂದುಳಿದ ವರ್ಗಗಳ ರಾಜ್ಯ ಉಪಾಧ್ಯಕ್ಷರಾದ ಪ್ರವೀಣ್ ಪಿ ಹಾಗೂ ಹಿಂದುಳಿದ ವರ್ಗಗಳ ರಾಜ್ಯ ಸಂಚಾಲಕ ಶ್ರೀಕಾಂತ್ ಸೂರಿ ಹಾಗೂ ಹಿಂದುಳಿದ ವರ್ಗಗಳ ರಾಜ್ಯ ಕಾರ್ಯದರ್ಶಿ ಪುನೀತ್, ಹಿಂದುಳಿದ ವರ್ಗಗಳ ಜಿಲ್ಲಾಧ್ಯಕ್ಷರಾದ ಅರುಣ್ ಬಿ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು. ವರದಿ ಸಲ್ಮಾನ್ ಪಾಷಾ, ಕಲ್ಪತರು ನ್ಯೂಸ್, ತುಮಕೂರು. ಮಧುಗಿರಿ ತಾಲೂಕು ಜಂಟಿ ಕಾರ್ಯದರ್ಶಿ ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣೆ ವೇದಿಕೆ ಇವತ್ತಿನ ದಿವಸ ಸೇರ್ಪಡೆ ಕಾರ್ಯಕ್ರಮ ಆಯಿತು. ಇಲ್ಲಿ ಮಧುಗಿರಿಯಿಂದ, ತುಮಕೂರಿಂದ ಮತ್ತು ಹಲವಾರು ಕಡೆಯಿಂದ ಬಂದಿದ್ದಾರೆ. ಕಡಿಮೆ ಅಂದರೆ ಒಂದು 50ರಿಂದ 60 ಜನಕ್ಕೆ ಸೇರ್ಪಡೆ ಮಾಡ್ಕೊಂಡಿದ್ದೀವಿ ಇವತ್ತಿನ ದಿವಸ. ಮುಂದಿನ ದಿನಗಳಲ್ಲಿ ಇವರು ಹೋಗಿ ಇವರು ಹೋಬಳಿಯಲ್ಲಿ, ತಾಲೂಕಲ್ಲಿ ಕೆಲಸ ಮಾಡಿ ತಿರುಗಿ ಅಲ್ಲೆಲ್ಲ ಸೇರಿಸ್ಕೊಳ್ತಾರೆ. ಕೆಲಸ ಸೇರಿಸ್ಕೊಳ್ಳಿ ಅಂತೇಳಿ ನಮ್ಮ ಸಂಘಟನೆಗೆ ಈ ದಿವಸ ಇವ್ರಿಗೆಲ್ಲ ಶಕ್ತಿ ತುಂಬದ ಕೆಲಸಗಳು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇವ್ರ ಜೊತೆಗೆ ಇವ್ರಿಗೆ ಏನೇ ಸಮಸ್ಯೆ ಇದ್ರೂ ಬಗೆಹರಿಸ್ಕೊಡ್ತೀವಿ ಅಂತೇಳಿ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆ ಹಿಂದುಳಿದ ವರ್ಗ ರಾಜ್ಯಾಧ್ಯಕ್ಷ ಸುಬ್ರಹ್ಮಣಿ ಅಂತ. ನಾವು ಸಂಘಟನೆ ಕಟ್ಟಿ 6 ವರ್ಷ ಆಯಿತು. 6 ವರ್ಷದಿಂದನೂ ಪ್ರತಿಯೊಂದು ಜಿಲ್ಲೆಯಲ್ಲೂ ಮಾಡಿದ್ದೀವಿ. ಬಳ್ಳಾರಿ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಇತ್ಯಾದಿ ರಾಮನಗರ ಆಗಿರ್ಬೋದು, ಕನಕಪುರ ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಹುಬ್ಬಳ್ಳಿ ಆಗಿರ್ಬೋದು, ಕೆಲವು ಕಡೆ ಎಲ್ಲ ನಾವು ನಮ್ಮ ರಾಜ್ಯಾಧ್ಯಕ್ಷರು, ಸಂಸ್ಥಾಪಕರು ನಾವು ಎಲ್ಲ ಸಂಘಟನೆ ಮಾಡ್ಕೊಂಡು ಅಲ್ಲಿ ಯಾವ ಥರ ಕೆಲಸ ಮಾಡಬೇಕು, ಯಾವ ಥರ ಏನು ಅಂತ ಅಲ್ಲೂ ಮಾಡ್ಕೊಂಡು ಬಂದಿದ್ದೀವಿ. 6 ವರ್ಷದಿಂದನೂ ನಾವು ಸಂಘಟನೆ ಕಟ್ಕೊಂಡ್ಬಂದಿದ್ದೀವಿ. ಪ್ರತಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ 9 ತಾಲೂಕು, ಒಂದು ಗ್ರಾಮಾಂತರ, ಒಂದು ನಗರ, ಅಲ್ಲಿ ಪ್ರತಿಯೊಂದು ಕಡೆನೂ ಆದಷ್ಟು ನಾವು ಮಾಡ್ಕೊಂಬಂದಿದ್ದೀನಿ. ಈಗ ಎಲ್ಲ ಕಡೆನೂ ಮಾಡಿದ್ದೀವಿ. ಈಗಲೂ 6 ವರ್ಷದಿಂದನೂ ಸಂಘಟನೆ ಎಷ್ಟು ಮಾಡಿದ್ರು ಕಮ್ಮಿನೇ. ಪ್ರತಿಯೊಬ್ಬರು ಇರಬೇಕು. ಒಂದು ಅನ್ಯಾಯದ ಪರ ಧ್ವನಿ ಎತ್ತಬೇಕು ಅಂದರೆ ಒಬ್ಬರ ಕೈಯಲ್ಲಿ ಆಗಲ್ಲ. ರಾಜ್ಯಾಧ್ಯಕ್ಷರಾಗಿರ್ಬೋದು, ನಾನಾಗಿರ್ಬೋದು, ಆಗಲ್ಲ. ನೀವೆಲ್ಲ ಇದ್ದರೆ ಸಂಘಟನೆ, ಬರೀ ನಾವಿದ್ರೆ ಸಂಘಟನೆ ಅಲ್ಲ. ಪ್ರತಿಯೊಬ್ಬರು ಕನ್ನಡ ಇರುವಾಗ ನಮ್ಮ ಕರ್ನಾಟಕ ಜನದ 31 ಜಿಲ್ಲೆ ಆಶೀರ್ವಾದ ಇರಬೇಕು. ನಮ್ಮ ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣೆ ವೇದಿಕೆಗೆ 31 ಜಿಲ್ಲೆಯದ್ದು ಆಶೀರ್ವಾದ ಇರುತ್ತೆ ಅಂದ್ಕೊಂಡಿದ್ದೀವಿ. ಅವರೆಲ್ಲ ಸಹಕಾರ ಕೊಡಬೇಕು. ಮುಂದಿನ ದಿನಗಳಲ್ಲಿ ಅವ್ರದ್ದು ಸಹಕಾರ ಬೇಕಾಗುತ್ತೆ. ಅವ್ರ ಜೊತೆಗೆ ನಾವು ಸೇರಿಕೊಂಡು ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀವಿ. ಜೈ ಜೈ ಕರ್ನಾಟಕ. ಭುವನೇಶ್ವರಿ ತಾಯಿ. ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆಯ ಹಿಂದುಳಿದ ವರ್ಗದ ರಾಜ್ಯ ಸಂಚಾಲಕರು ಶ್ರೀಕಾಂತ್ ಅಂತ ಮಾತಾಡ್ತಾ ಇದ್ದೀನಿ. ಇವತ್ತು ಏನಪ್ಪ ಅಂತಂದರೆ, ಇವತ್ತು ನಮ್ಮ ಸಂಘಟನೆ ಕಡೆಯಿಂದ ಮಧುಗಿರಿ ತಾಲೂಕು ಹಾಗೂ ತುಮಕೂರು ನಗರ ಹಾಗೂ ತುಮಕೂರು ನಗರ ಬಡಾವಣೆ, ಭಾರತೀಯ ನಗರ ಹಾಗೂ ಬನಶಂಕರಿ ಕಡೆಯಿಂದ ನಾವು ಹಲವಾರು ಒಂದು 50ರಿಂದ 60 ಜನ ಸೇರ್ಪಡೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇವತ್ತು ಸೇರ್ಪಡೆ ಮಾಡ್ತಾಯಿದ್ದೀವಿ. ಹಾಗೆ ಮುಂದಿನ ದಿನಗಳು ಸಂಘಟನೆ ಕಟ್ಟಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಹಾಗೂ ಕನ್ನಡ ಪರ ಕೆಲಸಗಳು ಏನಿದಾವೋ ಅದು ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗೂ ಮುಂದೆ ಬರ್ತಾ ಇರೋ ರಾಜ್ಯೋತ್ಸವ ಆಗಿರ್ಬೋದು, ಅಂಬೇಡ್ಕರ್ ಜಯಂತಿ ಆಗಿರ್ಬೋದು, ಹಲವಾರು ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ. ಹಾಗೂ ನಾವು ಹಾಸ್ಪಿಟ್ಲುಗಳ ಕಡೆಯಿಂದ ಬಡ ರೋಗಿಗಳಿಗೆ ಹಣ್ಣು ವಿತರಣೆ ಮಾಡೋದಾಗಲಿ, ಹಾಗೆ ಅನ್ನದಾನ ಮಾಡೋದಾಗಲಿ, ಪ್ರತಿಯೊಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಕನ್ನಡ ಪರ ಏನೇ ಕೆಲಸ ಬಂದರೂ ನಾವು ಧ್ವನಿ ಎತ್ತುತ್ತೀವಿ ಹಾಗೂ ಹೋರಾಟ ಮಾಡ್ತೀವಿ. ಹಾಗೆ ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆಯ ಹಿಂದುಳಿದ ವರ್ಗಗಳ ರಾಜ್ಯ ಉಪಾಧ್ಯಕ್ಷರು ಪ್ರವೀಣ್ ಮಾತಾಡ್ತಾ ಇದ್ದೀನಿ. ಏನಿವತ್ತು ನಾವು ಸೇರ್ಪಡೆ ಕಾರ್ಯಕ್ರಮ, ಹಿಂದುಳಿದ ವರ್ಗಗಳ ವತಿಯಿಂದ ಸೇರ್ಪಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇವತ್ತಿನ ದಿನ ಒಂದು 50ರಿಂದ 60 ಜನಕ್ಕೆ ಸೇರ್ಪಡೆ ಕೊಟ್ಟಿದ್ದೀವಿ. ಮಧುಗಿರಿಯಿಂದ ಆಗಿರ್ಬೋದು, ವಿದ್ಯಾನಗರದಿಂದ ಆಗಿರ್ಬೋದು, ಹಾಗೆ ತುಮಕೂರು ನಗರ, ಬನಶಂಕರಿ ನಗರದಿಂದ ಆಗಿರ್ಬೋದು ಇವತ್ತು ಸೇರ್ಪಡೆ ಕೊಟ್ಟಿದ್ದೀವಿ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜನ ನಾವು ಸೇರ್ಪಡೆ ಕೊಡ್ತೀವಿ, ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡ್ತೀವಿ ಅಂತೇಳಿ ಬಯಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆಯ ಎಲ್ಲ ನನ್ನ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರಿಗೂ ನನ್ನ ನಮಸ್ಕಾರಗಳು, ತುಂಬ ಹೃದಯ ಸ್ವಾಗತ. ಈ ದಿನ ತುಮಕೂರಲ್ಲಿ ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆಯಿಂದ ಮಧುಗಿರಿ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಎಲ್ಲ ನನ್ನ ಕರ್ನಾಟಕ ಸಂರಕ್ಷಣಾ ವೇದಿಕೆ ಬಾಬಾ ಸರ್ಗೂ ಹಾಗೂ ಪ್ರವೀಣ್ ಸರ್ಗೂ, ಸುಬ್ರಹ್ಮಣ್ಯ ಸರ್ಗೂ ತುಂಬ ಹೃದಯ ಧನ್ಯವಾದಗಳು.
ಇದರ ಕರ್ನಾಟಕ ಸಂರಕ್ಷಣಾ ವೇದಿಕೆ ಅಂದರೆ ಏನಪ್ಪ ಅಂದರೆ ಎಲ್ಲಿ ಅನ್ಯಾಯ ನಡೀತತೆ ಅಲ್ಲಿ ಧ್ವನಿ ಎತ್ತಬೇಕು, ಅದ್ರ ಬಗ್ಗೆ ಹೋರಾಟ ಮಾಡಬೇಕಂತ ನನ್ನ ಒಂದು ಮನೋಭಾವ. ಅದ್ರ ಬಗ್ಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಂಡಂಥ ಎಲ್ಲರಿಗೂ ನನ್ನ ತುಂಬ ಹೃದಯ ಧನ್ಯವಾದಗಳು. ರಕ್ಷಣಾ ವೇದಿಕೆಯ ವತಿಯಿಂದ ಇವತ್ತು ಹೊಸ ಸದಸ್ಯರ ನೇಮಕಾತಿ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಸಂಸ್ಥಾಪಕರಾದ ಬಾಬಾರವರ ಸಮ್ಮುಖದಲ್ಲಿ ಹಲವಾರು ಸದಸ್ಯರನ್ನು ತುಮಕೂರು ನಗರ ಹಾಗೂ ಮಧುಗಿರಿ ತಾಲೂಕು ಈ ಕಡೆಯಿಂದ ಸೇರ್ಪಡೆಗೊಂಡಿತು. ಹೀಗೆ ನಮ್ಮ ಸಂಘಟನೆಯು ರಾಜ್ಯಾದ್ಯಂತ ವಿಸ್ತರಣೆಗೊಳ್ಳುತ್ತೆ ಎಂದು ಹೇಳುತ್ತಾ ನನ್ನ ಮಾತು ಮುಗಿಸ್ತೀನಿ. ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆ ವತಿಯಿಂದ ಇವತ್ತು ನಮ್ಮ ಮಧುಗಿರಿ ತಾಲೂಕು ಹಾಗೂ ನಗರ ಬನಶಂಕರಿ ತುಮಕೂರು ನಗರ ಸದಸ್ಯರುಗಳಾಗಿ ನಾವು ನೇಮಕಾತಿಗಳನ್ನ ಇವತ್ತು ಕೊಟ್ಟಿದ್ದೀವಿ, ಸದಸ್ಯರ ಸೇರ್ಪಡೆಯನ್ನು ಮಾಡಿದ್ದೀವಿ. ನಮ್ಮ ಮಧುಗಿರಿ ತಾಲೂಕಿಗೆ ನಮ್ಮ ತಾಲೂಕು ಅಧ್ಯಕ್ಷರಾಗಿ ಮಹೇಶ್ ಅವ್ರನ್ನ ಸೇರ್ಪಡೆ ಮಾಡಿದ್ದೀವಿ. ಮುಂದೆ ಅವರು ಇದೇ ರೀತಿ ತುಂಬ ಜಾಸ್ತಿ ಜನಗಳನ್ನ ತರಲಿ, ಹೋಬಳಿ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಪ್ರತಿಯೊಂದೂ ಜನಗಳನ್ನ ಸೇರ್ಪಡೆ ಮಾಡಲಿ ಹಾಗೂ ಸಂಘಕ್ಕೋಸ್ಕರ ಆದಷ್ಟು ಅವರು ದುಡಿಲಿ ಅಂತ ಕೇಳ್ತಾ ಇವತ್ತಿನ ದಿವಸ ನಾವು ನಮ್ಮ ಬಾಬಾ ಸರ್ ಆದ ಸಂಸ್ಥಾಪಕರಾದ ಬಾಬಾ ಸರ್ ಅವರ ಸಮ್ಮುಖದಲ್ಲಿ ಪ್ರತಿಯೊಬ್ಬರಿಗೂ ನಾವು ಒಂದು ನೇಮಕಾತಿಯನ್ನು ಕೊಟ್ಟಿದ್ದೀವಿ.